ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. IPO ಸೀಸನ್ ಕಂಟಿನ್ಯೂ ಆಗ್ತದೆ. ಜನವರಿಯ ಕೊನೆ 2 ವಾರದಲ್ಲಿ ಬಹಳಷ್ಟು IPOಗಳು ಮಾರ್ಕೆಟ್ನಲ್ಲಿ ಲಾಂಚ್ ಆಗ್ತದೆ. ಅದರಲ್ಲಿ ಒಂದು IPO ಇಪ್ಯಾಕ್ ಡ್ಯೂರೇಬಲ್ನ IPO ಆಗಿರುತ್ತೆ. ಇಪ್ಯಾಕ್ ಡ್ಯೂರೇಬಲ್ 2013ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಹಾಗೆ 2019ರಲ್ಲಿ ಇವರು ಬೇರೆ ಬೇರೆ ವರ್ಟಿಕಲ್ಗಳಿಗೆ ಎಂಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಕಂಪನಿ ಪ್ರಾರಂಭ ಆದಾಗ ಇವರು ಮೇಜರ್ ಆಗಿ ಏರ್ ಕಂಡೀಷನರ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಆಗಿದ್ರು. ODM ಕಂಪನಿ, ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರರ್. ಸೊ ODM, OEM ಅನ್ನುವಂಥ ಎರಡು ವರ್ಡ್ಗಳನ್ನು ನಾವು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ನಲ್ಲಿ ಕೇಳ್ತಿರ್ತೀವಿ. OEM ಅಂದರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್. ಇವರು ಪ್ರಾಡಕ್ಟ್ಗಳ ಡಿಸೈನನ್ನು ತಾವೇ ಮಾಡಿ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ODM ಅಂದಾಗ ಆ ಕಂಪನಿಗಳು ಕ್ಲೈಂಟ್ಗಳಿಂದ ಡಿಸೈನನ್ನು ಪಡ್ಕೊಂಡು ಜಸ್ಟ್ ಮ್ಯಾನುಫ್ಯಾಕ್ಚರಿಂಗನ್ನು ಮಾತ್ರ ಮಾಡ್ತಾರೆ. ಸೊ ಆ ಒಂದು ODM ಕ್ಯಾಟಗರಿಯಲ್ಲಿ ಬರುವಂಥ ಕಂಪನಿ ಇಪ್ಯಾಕ್ ಡ್ಯೂರೇಬಲ್ ಆಗಿರ್ತಾರೆ. ಇವರು ಜಸ್ಟ್ ಏರ್ ಕಂಡೀಷನರ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಅಷ್ಟೇ ಅಲ್ಲದೆ ಶೀಟ್ ಮೆಟಲ್ ಪ್ಯಾಡ್ಸ್ಗಳು, ಇಂಜೆಕ್ಷನ್ ಮೌಲ್ಡೆಡ್ ಪ್ಯಾಡ್ಸ್ಗಳು, ಕ್ರಾಸ್ ಫ್ಲೋ ಫ್ಯಾನ್ಸ್ಗಳು, ಈ ರೀತಿಯಲ್ಲಿ ಬಹಳಷ್ಟು ಕನ್ಸ್ಯೂಮರ್ ಡ್ಯೂರೇಬಲ್ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ರೀಸೆಂಟಾಗಿ ಇವರು ಸ್ಮಾಲ್ ಡೊಮೆಸ್ಟಿಕ್ ಅಪ್ಲಯನ್ಸ್ ಕ್ಯಾಟಗರಿಗೆ ಕೂಡ ಎಂಟ್ರಿಯನ್ನು ತಗೊಂಡಿದ್ದಾರೆ. ಅಲ್ಲಿ ಅವರು ಇಂಡಕ್ಷನ್ ಸ್ಟವ್ಸ್, ಮಿಕ್ಸರ್ ಗ್ರೈಂಡರ್ಸ್ಗಳು ಹಾಗೆಯೇ ವಾಟರ್ ಡಿಸ್ಪೆನ್ಸರ್ಸ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಒಂದು ಸ್ಟ್ರಾಂಗ್ ಕ್ಲೈಂಟ್ ಬೇಸನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಇವರು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಏರ್ ಕಂಡೀಷನರ್ಸ್ಗಳನ್ನು ಇವರು ಬ್ಲೂ ಸ್ಟಾರ್, ಡಯಕಿನ್, ವೋಲ್ಟಾಸ್ನಂಥ ಕಂಪನಿಗಳಿಗೆ ಸೆಲ್ ಮಾಡ್ತಾರೆ. ಸ್ಮಾಲ್ ಡೊಮೆಸ್ಟಿಕ್ ಅಪ್ಲಯನ್ಸ್ ಕ್ಯಾಟಗರಿಯಲ್ಲಿ ಬಜಾಜ್ ಎಲೆಕ್ಟ್ರಿಕಲ್ಸ್, ಉಷಾ ಎಲೆಕ್ಟ್ರಿಕಲ್ಸ್ ಇವರ ಕ್ಲೈಂಟ್ ಆಗಿರ್ತಾರೆ. ಹಾಗೆ 4 ಪ್ರೊಡಕ್ಷನ್ ಫೆಸಿಲಿಟಿಗಳನ್ನು ಹೊಂದಿದ್ದಾರೆ. ದೇಹರಾದೂನ್ನಲ್ಲಿ 4 ಪ್ರೊಡಕ್ಷನ್ ಫೆಸಿಲಿಟೀಸ್ ಇದೆ. ಹಾಗೆಯೇ ರಾಜಸ್ಥಾನ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಕೂಡ ಕಂಪನಿ ಹೊಂದಿದ್ದಾರೆ. 2023ರ ಮಾರ್ಚ್ನ ವೇಳೆಗೆ 734 ಫುಲ್ ಟೈಮ್ ಎಂಪ್ಲಾಯೀಸ್ಗಳನ್ನು ಕಂಪನಿ ಹೊಂದಿದ್ದಾರೆ. ಕಂಪನಿಯ ಸ್ಟ್ರೆಂತ್ಸನ್ನು ಅಬ್ಸರ್ವ್ ಮಾಡಿದಾಗ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್ ಇವರ ಕಸ್ಟಮರ್ಸ್ಗಳ ಜೊತೆಯಲ್ಲಿ ಇದೆ. ಡಯಕಿನ್, ವೋಲ್ಟಾಸ್ನಂಥ ಕಂಪನಿಗಳಿಗೆ 7ರಿಂದ 8 ವರ್ಷಗಳಿಂದ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಿದ್ದಾರೆ. ಹಾಗೆ ಏರ್ ಕಂಡೀಷನರ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ರೆವೆನ್ಯೂ ಬೇಸಿಸ್ ಮೇಲೆ ನಾವು ಅಬ್ಸರ್ವ್ ಮಾಡಿದಾಗ ಭಾರತದಲ್ಲಿ 2ನೇ ಅತಿ ದೊಡ್ಡ ಪ್ಲೇಯರ್ ಆಗಿರ್ತಾರೆ. ಮೊದಲನೇ ಪ್ಲೇಯರ್ ಎಲಿನ್ ಎಲೆಕ್ಟ್ರಾನಿಕ್ಸ್. ರೀಸೆಂಟಾಗಿ ಆ ಕಂಪನಿಯ IPO ಕೂಡ ಬಂದಿತ್ತು. ಹಾಗೆಯೇ ವರ್ಟಿಕಲ್ ಇಂಟಿಗ್ರೇಷನ್ ಮಾಡ್ಯೂಲ್ನ ಬೇಸಿಸ್ ಮೇಲೆ ಕೆಲಸವನ್ನು ಮಾಡ್ತಾರೆ. ಒಂದು ಸ್ಟ್ರಾಂಗ್ ಸಪ್ಲೈ ಚೈನ್ ಅನ್ನು ಕೂಡ ಹೊಂದಿದ್ದಾರೆ. ಸೊ ಕೇವಲ ಏರ್ ಕಂಡೀಷನರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಂಥ ಕಂಪನಿ ಈಗ ಬೇರೆ ಬೇರೆ ವರ್ಟಿಕಲ್ಗಳಿಗೆ ಕೂಡ ಎಂಟ್ರಿಯನ್ನು ತಗೊಂಡು ಸೊ ಅಲ್ಲೂ ಕೂಡ ಒಂದು ಒಳ್ಳೆ ಕ್ಲೈಂಟ್ ಬೇಸನ್ನು ಬಿಲ್ಡ್ ಮಾಡ್ತಿದ್ದಾರೆ. ಕೆಲವೊಂದಿಷ್ಟು ವೀಕ್ನೆಸ್ ಕೂಡ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಆಗಿ ರೆವೆನ್ಯೂ ಕಾನ್ಸಂಟ್ರೇಷನ್. ಟಾಪ್ 5 ಕಸ್ಟಮರ್ಸ್ಗಳಿಂದ 82% ರೆವೆನ್ಯೂನ ಜನರೇಟ್ ಮಾಡ್ತಿದ್ದಾರೆ. ಇವರು ವೋಲ್ಟಾಸ್, ಡೈಕಿನ್ ಅಂತ ಕಂಪನಿಗಳಿಗೆ 7ರಿಂದ 8 ವರ್ಷಗಳಿಂದ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಿದ್ರು ಕೂಡ ಯಾವುದೇ ರೀತಿಯ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಸೈನ್ ಆಗಿಲ್ಲ. ಎಲ್ಲಿವರೆಗೂ ಆ ಕಂಪನಿಗಳ ಕಡೆಯಿಂದ ಆರ್ಡರ್ಸ್ ಇವರಿಗೆ ಬರ್ತಿರುತ್ತೆ ಅಲ್ಲಿವರೆಗೂ ಬಿಸ್ನೆಸ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರೋದಿಲ್ಲ. ಆ ಕಂಪನಿಗಳು ಇವರಿಂದ ಪ್ರಾಡಕ್ಟ್ಸ್ಗಳನ್ನು ತಗೊಳ್ಳೋದು ಸ್ಟಾಪ್ ಆದರೆ ಆಗ ರೆವೆನ್ಯೂ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಅದೇ ಒಂದು ರೀಸನ್ ಇಂದ ಏರ್ ಕಂಡೀಷನರ್ ಮ್ಯಾನುಫ್ಯಾಕ್ಚರ್ ಆಗಿದ್ದಂಥ ಕಂಪನಿ ಸೊ ಬೇರೆ ಬೇರೆ ಕನ್ಸ್ಯೂಮರ್ ಡ್ಯೂರೇಬಲ್ ಪ್ರಾಡಕ್ಟ್ಸ್ಗಳನ್ನು ಕೂಡ ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಬೇರೆ ವರ್ಟಿಕಲ್ಸ್ಗೆ ಕೂಡ ಎಂಟ್ರಿಯನ್ನು ತಗೊಳ್ತಿದ್ದಾರೆ. ಸೊ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಸೈನ್ ಆಗದೆ ಇರೋದು ಖಂಡಿತವಾಗ್ಲೂ ಒಂದು ಕನ್ಸರ್ನ್ ಆಗ್ಬೋದು. ಕನ್ಸ್ಯೂಮರ್ ಡ್ಯೂರೇಬಲ್ ಕ್ಯಾಟಗರಿಯಲ್ಲಿ ಬಹಳಷ್ಟು ಪ್ರಾಡಕ್ಟ್ ಎನ್ಹಾನ್ಸ್ಮೆಂಟ್ಗಳು ರೀಸೆಂಟ್ ಟೈಮ್ನಲ್ಲಿ ಆಗ್ತದೆ. ಟೆಕ್ನಾಲಜಿ ಕೂಡ ತುಂಬಾ ಇಂಪ್ರೂವ್ ಆಗ್ತಿರೋದ್ರಿಂದ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇವರು ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗತ್ತೆ. ಆ ಒಂದು ರಿಸ್ಕ್ ಕೂಡ ಬಿಸ್ನೆಸ್ನಲ್ಲಿ ಇದೆ. ಹಾಗೆ ಕಾಂಪಿಟೇಷನ್ ಒಂದು ಮೇಜರ್ ರಿಸ್ಕ್ ಆಗಿರುತ್ತೆ. ಈ ಕ್ಯಾಟಗರಿಯಲ್ಲಿ ಬಹಳಷ್ಟು ಪ್ಲೇಯರ್ಗಳು ಆಲ್ರೆಡಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದ್ದಾರೆ. ಆ ಎಲ್ಲ ಕಂಪನಿಗಳಿಗೆ ಇಪ್ಯಾಕ್ ಡ್ಯೂರೇಬಲ್ ಕಾಂಪಿಟೇಷನನ್ನು ಕೊಡಬೇಕಾಗತ್ತೆ. IPO ಜನವರಿ 19ಕ್ಕೆ ಮಾರ್ಕೆಟ್ನಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಜನವರಿ 23ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಲೋವರ್ ಪ್ರೈಸ್ ಬ್ಯಾಂಡ್ ₹218 ಸೆಟ್ ಆಗಿದ್ರೆ 230ರ ಕಟ್ ಆಫ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. 230ರ ಕಟ್ ಆಫ್ ಪ್ರೈಸ್ನಲ್ಲಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. 65 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ 65 ಶೇರ್ಗಳಿಗೆ ಅಪ್ಲಿಕೇಶನನ್ನು ಹಾಕಬೇಕು. ಒಂದು ಲಾಟ್ಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ₹14,950 ಬೇಕಾಗುತ್ತೆ. ಒಬ್ಬ ರಿಟೇಲ್ ಇನ್ವೆಸ್ಟರ್ ಮ್ಯಾಕ್ಸಿಮಮ್ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಹಾಕಬಹುದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹1,94,350 ಬೇಕಾಗುತ್ತೆ. 13ಕ್ಕೂ ಹೆಚ್ಚಿನ ಲಾಟ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ SHNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ ರೀತಿಯಲ್ಲಿ ಆಗುತ್ತೆ. ಅಕಸ್ಮಾತ್ ನೀವು 66ಕ್ಕೂ ಹೆಚ್ಚಿನ ಲಾಟ್ಗಳಿಗೆ ಅಪ್ಲೈ ಮಾಡಿದಾಗ ಬಿಗ್ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ ರೀತಿಯಲ್ಲಿ ಆಗುತ್ತೆ. ಸೊ ರಿಟೇಲ್ ಕ್ಯಾಟಗರಿಯ ಲಿಮಿಟ್ 2 ಲಕ್ಷ ಆಗಿದ್ರೆ SHNI ಕ್ಯಾಟಗರಿಯ ಲಿಮಿಟ್ 10 ಲಕ್ಷ ಆಗಿರುತ್ತೆ. ಹಾಗೆ ಇಪ್ಯಾಕ್ ಡ್ಯೂರೇಬಲ್ನ IPO ಅಲಾಟ್ಮೆಂಟ್ ಡೇಟ್ 24 ಜನವರಿ ಆಗಿರುತ್ತೆ. IPO ಲಿಸ್ಟಿಂಗ್ ಡೇಟ್ 29 ಜನವರಿ ಆಗಿದೆ. ಅಕಸ್ಮಾತ್ ನಿಮಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರೀಫಂಡ್ಗಳು 25 ಜನವರಿಗೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಗಳು ಡಿಮ್ಯಾಟ್ ಅಕೌಂಟ್ನಲ್ಲಿ 25 ಜನವರಿಗೆ ಕ್ರೆಡಿಟ್ ಆಗುತ್ತೆ. ಕಂಪನಿಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಅಸೆಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ರೆವೆನ್ಯೂಸ್ ಕೂಡ ಇಯರ್ ಆನ್ ಇಯರ್ ಗ್ರೋ ಆಗಿದೆ.
ಪ್ರಾಫಿಟ್ನಲ್ಲಿ ಕೂಡ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಸೊ ಕಂಪನಿಯ ರೆವೆನ್ಯೂಸ್ ಸ್ಟ್ರಾಂಗ್ ಆಗಿದೆ. ಬಟ್ ನೀವು ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 7ರಿಂದ 10 ಕೋಟಿಯ ಪ್ರಾಫಿಟ್ಸ್ 2021ರಲ್ಲಿ ಜನರೇಟ್ ಆಗಿದ್ರೆ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 1540 ಕೋಟಿಯಷ್ಟು ರೆವೆನ್ಯೂ ಜನರೇಟ್ ಆಗಿದ್ರು ಕೂಡ ಕೇವಲ 32 ಕೋಟಿಯ ಪ್ರಾಫಿಟ್ಸ್ ಅನ್ನ ಕಂಪನಿ ಜನರೇಟ್ ಮಾಡ್ತಿದ್ದಾರೆ. ಅಂದ್ರೆ ಪ್ರಾಫಿಟ್ ಮಾರ್ಜಿನ್ಸ್ ತುಂಬಾನೇ ಕಡಿಮೆ ಕಾಣಿಸುತ್ತೆ. ನೆಟ್ವರ್ತ್ ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ಓಕೆ ಫಿನಾನ್ಷಿಯಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. IPO ಇಶ್ಯೂ ಸೈಜ್ 640 ಕೋಟಿ, ಫ್ರೆಶ್ ಇಶ್ಯೂ ಆಫರ್ ಫಾರ್ ಸೇಲ್ ಎರಡು ಕೂಡ ಇರುತ್ತೆ. 400 ಕೋಟಿಯ ಫ್ರೆಶ್ ಇಶ್ಯೂ ಇದ್ರೆ 240 ಕೋಟಿಯ ಆಫರ್ ಫಾರ್ ಸೇಲ್ ಇದೆ. ಫ್ರೆಶ್ ಇಶ್ಯೂನಿಂದ ಬರುವಂತಹ 400 ಕೋಟಿಯಲ್ಲಿ 230 ಕೋಟಿಯನ್ನು ಇವರು ತಮ್ಮ ಕ್ಯಾಪಿಟಲ್ ಎಕ್ಸ್ಪೆನ್ಷನ್ ಪ್ಲಾನ್ಸ್ ಏನಿದೆ ಅದರಲ್ಲಿ ಬಳಸ್ಕೋತಾರೆ. ಹಾಗೆ 80 ಕೋಟಿಯನ್ನ ತಮ್ಮ ಬಾರೋಯಿಂಗ್ಸ್ ಏನಿದೆ, ಡೆಟ್ ಏನಿದೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋತಾರೆ. ಮಿಕ್ಕ ಅಮೌಂಟ್ ಅನ್ನ ಅವರ ಜನರಲ್ ಕಾರ್ಪೊರೇಟ್ ಪರ್ಪಸ್ ಏನಿದೆ ಅದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳುವಂತ ಪ್ಲಾನ್ಸ್ ಅನ್ನ ಕಂಪನಿ ಹೊಂದಿದ್ದಾರೆ. ಹಾಗೆ ಈ ಒಂದು IPO ನಲ್ಲಿ ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇರುತ್ತೆ. ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. QIB ಕ್ಯಾಟಗರಿಯಲ್ಲಿ ಮಿನಿಮಮ್ 50% ಆಫರ್ ಅನ್ನ ಮಾಡ್ತಿದ್ದಾರೆ. NIA ಕ್ಯಾಟಗರಿಯಲ್ಲಿ 15% ಆಫರ್ ಇದೆ. IPO ವ್ಯಾಲ್ಯೂಯೇಷನ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ 230ರ ಕಟ್ ಆಫ್ ಪ್ರೈಸ್ ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 2200 ಕೋಟಿ. ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ನ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ ಅರ್ನಿಂಗ್ ಪರ್ ಶೇರ್ ₹4.71 ನೋಡೋದಕ್ಕೆ ಸಿಗ್ತದೆ. 48-49ರ PEಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇಂಡಸ್ಟ್ರಿ PE 74-75ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಮಾರ್ಕೆಟ್ನಲ್ಲಿ ಬಹಳಷ್ಟು ಕಾಂಪಿಟೇಷನ್ ಕೂಡ ಇದೆ. ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಏರ್ ಕಂಡೀಷನರ್ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಟಗರಿಗೆ ಬಂದಾಗ ಎಲಿನ್ ಎಲೆಕ್ಟ್ರಾನಿಕ್ಸ್ ಇವರ ಕಾಂಪಿಟೇಟರ್ ಆಗಿರ್ತಾರೆ. ಆ ಕಂಪನಿ 24-25ರ PEಯಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆಯೇ ಬೇರೆ ಕನ್ಸ್ಯೂಮರ್ ಡ್ಯೂರೇಬಲ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ಗೆ ಬಂದಾಗ ಆಂಬರ್ ಎಂಟರ್ಪ್ರೈಸಸ್, PG ಎಲೆಕ್ಟ್ರೋಪ್ಲಾಸ್ಟ್, ಡಿಕ್ಸಾನ್ ಟೆಕ್ನಾಲಜೀಸ್ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಬಹಳಷ್ಟು ಕಾಂಪಿಟೇಷನ್ ಇದೆ. ಡಿಕ್ಸಾನ್ ಬಹಳಷ್ಟು ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಿದ್ರೆ ಎಲಿನ್ ಎಲೆಕ್ಟ್ರಾನಿಕ್ಸ್ ಒಂದು ಒಳ್ಳೆ PE ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತಿದೆ. IPO ರಿಜಿಸ್ಟರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ಹತ್ರ ಇನ್ನೂ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಫ್ಯಾಮಿಲಿ ಮೆಂಬರ್ಸ್ನ ಹೆಸರಿನಲ್ಲಿ ಹೆಚ್ಚಿನ ಒಂದು ಡಿಮ್ಯಾಟ್ ಅಕೌಂಟ್ಸ್ ಇದ್ದಾಗ ಒಳ್ಳೊಳ್ಳೆ IPOಗಳಲ್ಲಿ ನಿಮಗೆ ಅಲಾಟ್ಮೆಂಟ್ನ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಕೊನೆಯದಾಗಿ ಇವತ್ತಿನ ದಿನ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ, ನಾವು ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ ₹15 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 65 ಶೇರ್ಗಳ ಲಾಟ್ ಆಗಿರೋದ್ರಿಂದ ₹1000 ಲಿಸ್ಟಿಂಗ್ ಏನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಈ ಒಂದು IPOನಲ್ಲಿ ಕೂಡ ಅಷ್ಟೇ ಕೊನೆ ದಿನದವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ₹35-40 ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಅಪ್ಲಿಕೇಶನ್ ಹಾಕ್ಬೋದು. ₹15-20 ಪ್ರೀಮಿಯಂ ಇದ್ರೆ ಈ ಒಂದು IPOನ ಅವಾಯ್ಡ್ ಮಾಡ್ಬೋದಾಗುತ್ತೆ. ಹಾಗೆಯೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಇದ್ರೂ ಕೂಡ ಈ ಒಂದು IPOನ ಸದ್ಯಕ್ಕೆ ಅವಾಯ್ಡ್ ಮಾಡ್ಬೋದು. ಇಪ್ಯಾಕ್ ಡ್ಯೂರೇಬಲ್ನ ಲಾಂಗ್ ಟರ್ಮ್ಗೆ ಕನ್ಸಿಡರ್ ಮಾಡ್ತೀರ ಅಂದಾಗ ಅವರ ಫಿನಾನ್ಷಿಯಲ್ಸ್ ಇನ್ನಷ್ಟು ಇಂಪ್ರೂವ್ ಆಗಬೇಕಾಗತ್ತೆ. ಅದಾದ್ಮೇಲೆ ಲಾಂಗ್ ಟರ್ಮ್ಗೆ ಕನ್ಸಿಡರೇಷನ್ ಬಗ್ಗೆ ಯೋಚನೆ ಮಾಡ್ಬೋದು. ಸೊ ನಾನು ನಿಮಗೆ ಇಪ್ಯಾಕ್ ಡ್ಯೂರೇಬಲ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಮತ್ತು IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.